ಎಲ್ಲರಿಗೂ ನಮಸ್ಕಾರ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ ಸಿರಿಗೆರೆ, ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ನುಲೇನೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನನ್ನ ಹೆಸರು ಭೂಮಿಕಾ ಕೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಲಕ್ಷ್ಮೀದೇವಿ, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಜೀವನ್ ಕುಮಾರ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಹರ್ಷಡಿ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮಾಡುತ್ತಿರುವ ಪ್ರಯೋಗದ ಪಾಠದ ಹೆಸರು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು. ನಾವು ದಿನನಿತ್ಯ ಅನೇಕ ವಸ್ತುಗಳನ್ನು ಬಳಸುತ್ತೇವೆ. ಅದರಲ್ಲಿ ಕಹಿ, ಹುಳಿ ಮತ್ತು ಸಿಹಿ ರುಚಿಗಳನ್ನು ಹೊಂದಿರುತ್ತವೆ. ಅವು ನಮಗೆ ಪ್ರತ್ಯಾಮ್ಲ ಮತ್ತು ಆಮ್ಲ ಎಂದು ಗೊತ್ತಿರುವುದಿಲ್ಲ. ಇವತ್ತು ತಿಳಿದುಕೊಳ್ಳೋಣ. ನಿಂಬೆಹಣ್ಣಿನ ರಸ, ಇದು ಆಮ್ಲವಾಗಿರುತ್ತದೆ. ಹುಣಸೆ ಹಣ್ಣಿನ ರಸ, ಇದು ಕೂಡ ಆಮ್ಲವಾಗಿರುತ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್, ಇದು ಕೂಡ ಪ್ರತ್ಯಾಮ್ಲವಾಗಿರುತ್ತದೆ. ಹಾಲು ಒಂದು ತಟಸ್ಥವಾಗಿರುತ್ತದೆ. ಅರಿಶಿಣ, ಇದು ಒಂದು ಆಮ್ಲವಾಗಿರುತ್ತದೆ. ಸೋಪಿನ ನೀರು, ಇದು ಸಹ ಒಂದು ಪ್ರತ್ಯಾಮ್ಲವಾಗಿರುತ್ತದೆ. ಈಗ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎಂದರೇನು ಮತ್ತು ಅವುಗಳ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ. ಆಮ್ಲ ಮತ್ತು ಪ್ರತ್ಯಾಮ್ಲ. ಆಮ್ಲಗಳು ಯಾವಾಗಲೂ ಹುಳಿ ರುಚಿಯನ್ನು ಹೊಂದಿರುತ್ತದೆ. ಪ್ರತ್ಯಾಮ್ಲ ಯಾವಾಗಲೂ ಕಹಿ ರುಚಿಯನ್ನು ಹೊಂದಿರುತ್ತದೆ. ನಾವು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಯಾವುದರಿಂದ ಪರೀಕ್ಷಿಸುತ್ತೀವಿ ಅಂತಂದರೆ ಇವು ಲಿಟ್ಮಸ್ ಪೇಪರ್ಗಳಿಂದ ಸೂಚಿಸುತ್ತೇವೆ. ಆದ್ದರಿಂದ ಇದು ಕೆಂಪು ಲಿಟ್ಮಸ್ ಪೇಪರ್, ಇದು ನೀಲಿ ಲಿಟ್ಮಸ್ ಪೇಪರ್. ಆಮ್ಲಗಳನ್ನು ಪರೀಕ್ಷಿಸಿದಾಗ ಲಿಟ್ಮಸ್ ಪೇಪರಿನಿಂದ ನೀಲಿ ಲಿಟ್ಮಸ್ ಪೇಪರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಪ್ರತ್ಯಾಮ್ಲವನ್ನು ಪರೀಕ್ಷಿಸಿದಾಗ ಕೆಂಪು ಲಿಟ್ಮಸ್ ಪೇಪರ್ ನೀಲಿ ಲಿಟ್ಮಸ್ ಆಗಿ ತಿರುಗುತ್ತದೆ. ಆಮ್ಲವನ್ನು ಪರೀಕ್ಷಿಸಿದಾಗ ನೀಲಿ ಲಿಟ್ಮಸ್ ಇಂದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ ಪೇಪರ್ನಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ನಾವು ಇವಾಗ ಆಮ್ಲ ಎಂದರೇನು, ಪ್ರತ್ಯಾಮ್ಲ ಎಂದರೇನು, ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ಇರುವ ವ್ಯತ್ಯಾಸವನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ಒಂದಷ್ಟು ದಿನನಿತ್ಯ ಬಳಸುವ ಪದಾರ್ಥಗಳನ್ನು ತೆಗೆದುಕೊಂಡಿದ್ದೇನೆ. ಮೊದಲಿಗೆ ನಿಂಬೆ ರಸ, ಇದು ಆಗಲೇ ಹೇಳಿದಂತಹ ಇದು ಆಮ್ಲ. ಈಗ ನಾವು ಪರೀಕ್ಷಿಸೋಣ. ಅಲ್ಲಿ ಬರೆದಿರುವಂತೆ ನೀಲಿ ಲಿಟ್ಮಸ್ ಪೇಪರನ್ನು ತೆಗೆದುಕೊಂಡು ಅವು ಯಾವ ಬಣ್ಣಕ್ಕೆ ತಿರುಗುತ್ತದೆ ಎಂದು ನೋಡೋಣ. ನೋಡಿ, ನೀಲಿ ಲಿಟ್ಮಸ್ ಪೇಪರು ಕೆಂಪು ಲಿಟ್ಮಸ್ ಪೇಪರ್ ಆಗಿ ತಿರುಗಿದೆ, ಕೆಂಪು ಬಣ್ಣಕ್ಕೆ ತಿರುಗಿದೆ. ಅದೇ ನಾವು ಪ್ರತ್ಯಾಮ್ಲದ ಕೆಂಪು ಲಿಟ್ಮಸ್ ಅನ್ನು ತೆಗೆದುಕೊಂಡು ನೋಡಿದಾಗ ನೋಡಿ, ಬಣ್ಣದಲ್ಲಿ ಏನು ಬದಲಾವಣೆ ಆಗಿಲ್ಲ. ಹಾಗೆಂದರೆ ಇದು ಆಮ್ಲ. ಈಗ ನಮ್ಮ ಶಾಲೆಯಲ್ಲೇ ಇರುವಂತಹ ಮಣ್ಣನ್ನು ಪರೀಕ್ಷಿಸೋಣ. ಇದು ಆಮ್ಲವೋ ಪ್ರತ್ಯಾಮ್ಲವೋ ಎಂದು ನನಗೂ ಸಹ ಗೊತ್ತಿಲ್ಲ, ನಿಮಗೂ ಸಹ ಗೊತ್ತಿಲ್ಲ ಎಂದು ತಿಳಿದಿರುತ್ತೇನೆ. ಈಗ ನಾವು ಪರೀಕ್ಷಿಸೋಣ. ಇದು ಆಮ್ಲವನ್ನು ಹೊಂದಿದೆ. ನಮ್ಮ ಶಾಲೆಯ ಮಣ್ಣು ಆಮ್ಲವನ್ನು ಹೊಂದಿದೆ. ಹಾಗೆ ನಾವು
ಪ್ರಯೋಗಾಲಯದಲ್ಲಿ ಬಳಸುವ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಪರೀಕ್ಷಿಸೋಣ. ಅದು ಆಮ್ಲವೋ ಪ್ರತ್ಯಾಮ್ಲವೋ ಎಂದು. ಇದರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಆದ್ದರಿಂದ ಇದು ಪ್ರತ್ಯಾಮ್ಲವಾಗಿದೆ. ಈಗ ಕೆಂಪು ಲಿಟ್ಮಸ್ ಪೇಪರ್ನಿಂದ ಪರೀಕ್ಷಿಸೋಣ. ನೋಡಿ, ಇದು ನೀಲಿ ಬಣ್ಣಕ್ಕೆ ತಿರುಗಿದೆ, ಆದ್ದರಿಂದ ಇದು ಪ್ರತ್ಯಾಮ್ಲ. ಈಗ ನಮ್ಮ ಶಾಲೆಯಲ್ಲಿ ಕಾಸಿರುವಂತಹ ಹಾಲನ್ನು ತೆಗೆದುಕೊಂಡಿದ್ದೇನೆ. ಇದು ಬೆಳಗ್ಗೆ ತೆಗೆದುಕೊಂಡಿರುವುದರಿಂದ ಆಮ್ಲವನ್ನು ಸಹ ಆಗಿರಬಹುದು. ಪರೀಕ್ಷಿಸೋಣ. ಇದು ಆಮ್ಲವಾಗಿ ಬೆಳಗ್ಗೆ ಹೇಗೆ ಕಾಣಿತೋ ಅದೇ ರೀತಿ ಇದೆ, ಆದ್ದರಿಂದ ಇದು ತಟಸ್ಥ. ಹಾಲು ಒಂದು ತಟಸ್ಥ. ಈಗ ನಾವು ಪ್ರತ್ಯಾಮ್ಲವಾದ ಸೋಪಿನ ನೀರನ್ನು ಪರೀಕ್ಷಿಸೋಣ. ಇದು ನೀಲಿ ಬಣ್ಣಕ್ಕೆ ತಿರುಗಿದೆ. ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗಿದಾಗ ಇದು ಪ್ರತ್ಯಾಮ್ಲವಾಗಿರುತ್ತದೆ. ನಾವು ದಿನನಿತ್ಯ ಕುಡಿಯುವಂತಹ ನೀರೇ ನಮಗೆ ಆಮ್ಲವೋ ಪ್ರತ್ಯಾಮ್ಲವೋ ಅಥವಾ ತಟಸ್ಥನೋ ಎಂದು ಗೊತ್ತಿರುವುದಿಲ್ಲ. ನಾನು ಈಗ ತೋರಿಸುತ್ತೇನೆ ಅದು ಪ್ರತ್ಯಾಮ್ಲವೋ ಆಮ್ಲವೋ ಎಂದು. ಯಾವುದೇ ಬಣ್ಣದಲ್ಲಿ ಬದಲಾವಣೆ ಇಲ್ಲ. ಇದು ಒಂದು ತಟಸ್ಥ ನೀರು. ಇದೇ ರೀತಿ ನೀಲಿ ಲಿಟ್ಮಸ್ ಪೇಪರ್ನಲ್ಲೂ ಪರೀಕ್ಷಿಸೋಣ. ಇದು ಸಹ ಬಣ್ಣದಲ್ಲಿ ಏನು ಬದಲಾವಣೆ ಆಗಿಲ್ಲ, ಆದ್ದರಿಂದ ಇದು ನೀರು ಒಂದು ತಟಸ್ಥ. ಇಲ್ಲಿ ನಾವು ಪರೀಕ್ಷಿಸಿರುವುದರಲ್ಲಿ ನಿಂಬೆಹಣ್ಣಿನ ಹುಳಿ. ಇದು ಕೂಡ ಆಮ್ಲವಾಗಿರುವುದರಿಂದ ನೀಲಿ ಲಿಟ್ಮಸ್ ಪೇಪರ್ನಿಂದ ಕೆಂಪು ಬಣ್ಣಕ್ಕೆ ತಿರುಗಿದೆ. ನಾವು ಇಲ್ಲಿ ಪರೀಕ್ಷಿಸಿರುವಂತಹ ಅನೇಕ ವಸ್ತುಗಳು ಈಗ ನಿಂಬೆಹಣ್ಣಿನ ರಸ, ಹುಣಸೆ ರಸ ಮತ್ತು ಅರಿಶಿಣದ ನೀರು ಇವೆಲ್ಲ ಮತ್ತು ವಿನೆಗರ್ ಇವಷ್ಟು ಆಮ್ಲಕ್ಕೆ ಉದಾಹರಣೆ ಆಗಿವೆ. ಮತ್ತು ಸೋಪಿನ ನೀರು ಸೋಡಿಯಂ ಹೈಡ್ರಾಕ್ಸು ಪ್ರತ್ಯಾಮ್ಲಕ್ಕೆ ಉದಾಹರಣೆ ಆಗಿದೆ. ತಟಸ್ಥ ಹಾಲು ಮತ್ತು ನೀರು ತಟಸ್ಥಕ್ಕೆ ಉದಾಹರಣೆ ಆಗಿದೆ. ನಾವು ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ತೆಗೆದುಕೊಳ್ಳುವ ಆಮ್ಲಗಳು ಯಾವ್ಯಾವು ಎಂದರೆ ಹೈಡ್ರೋಕ್ಲೋರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಇತ್ಯಾದಿ. ಅದೇ ರೀತಿ ಪ್ರತ್ಯಾಮ್ಲಗಳನ್ನು ನಾವು ಬಳಸುತ್ತೇವೆ ಪ್ರಯೋಗಾಲಯದಲ್ಲಿ. ಅವುಗಳೆಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ನಾವು ಈಗ ಪರೀಕ್ಷಿಸಿರುವಂತಹ ಕೆಲವು ಅದರಲ್ಲಿರುವ ಆಮ್ಲಗಳನ್ನು ನೋಡೋಣ. ವಿನೆಗರಲ್ಲಿರುವ ಆಮ್ಲ ಅಸಿಟಿಕ್ ಆಮ್ಲ, ನಿಂಬೆ ರಸದಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ, ಟೊಮ್ಯಾಟೊದಲ್ಲಿರುವ ಆಮ್ಲ ಆಕ್ಸಾಲಿಕ್ ಆಮ್ಲ. ಇರುವೆ ಕಡಿಯುತ್ತಲ್ಲ, ಅಲ್ಲಿ ಇರುವೆ ಬಿಡುವಂತಹ ಆಮ್ಲ ಯಾವುದಂದ್ರೆ ಮೆಥನಾಯಿಕ್ ಆಮ್ಲ. ಹಾಗೆ ನಾವು ಹೊಲದಲ್ಲಿ ಕೆಲಸಕ್ಕೆ ಹೋದಾಗ ತುರಿಕೆ ಗಿಡವನ್ನು ಮುಟ್ಟುತ್ತೇವೆ, ಆಗ ನಮಗೆ ಕಡಿತ ಶುರುವಾಗುತ್ತದೆ. ಆ ಕಡಿಯುವುದಕ್ಕೆ ಕಾರಣವೇನೆಂದರೆ ಮೆಥನಾಯಿಕ್ ಆಮ್ಲ. ಈಗ ಹಾಲಿನಲ್ಲಿರುವುದು ಲ್ಯಾಕ್ಟಿಕ್ ಆಮ್ಲ, ಹುಣಸೆ ರಸದಲ್ಲಿರುವುದು ಟಾರ್ಟಾರಿಕ್ ಆಮ್ಲ. ಹೀಗೆ ಅನೇಕ ಪದಾರ್ಥಗಳಲ್ಲಿ ನಾನಾ ರೀತಿಯ ಆಮ್ಲಗಳು ಇರುತ್ತವೆ. ನಾವು ಇವಾಗ ತುರಿಕೆ ಗಿಡವ ಅಥವಾ ಇರುವೆ ಕಡಿದ
ಕಡಿದ ಸಮಯದಲ್ಲಿ ನಾವು ಕಡಿತವನ್ನು ತೆಗೆದುಕೊಳ್ಳುವ ಬದಲು ಆಮ್ಲವನ್ನು ಬಿಡುಗಡೆ ಮಾಡಿರುವ ಸ್ಥಳದಲ್ಲಿ ಪ್ರತ್ಯಾಮ್ಲವನ್ನು ಹಚ್ಚಿಕೊಂಡರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಸಮವಾಗಿ ಅದು ಉರಿಯುವುದನ್ನು ತಡೆಗಟ್ಟುತ್ತದೆ. ನಾವು ಇವಾಗ pH ಮೌಲ್ಯವನ್ನು ತಿಳಿದುಕೊಳ್ಳೋಣ. pH ಮೌಲ್ಯವನ್ನು ತೆಗೆದುಕೊಳ್ಳೋಣ. pH ಎಂದರೆ P ಎಂದರೆ ಪೊಟೆನ್ಸ್, H ಅಂದರೆ ಹೈಡ್ರೋಜನ್, ಪೊಟೆನ್ಸ್ ಅಂತ. ಇವಾಗ ನಾವು pH ಅಳತೆಯ ಸ್ಕೇಲನ್ನು ಬರೆದುಕೊಳ್ಳೋಣ. ಈ ರೀತಿ pH ಸ್ಕೇಲ್ ಇರುತ್ತದೆ. ಈಗ ನಾವು ಈ 0 ಇಂದ 7ವರೆಗೆ ಆಮ್ಲ ಅಂದರೆ 6ಕ್ಕೆ ಬಂದರೆ ನಾವು pH ಮೌಲ್ಯ ಸ್ಕೇಲನ್ನು ಪರೀಕ್ಷಿಸಿದಾಗ 6ಕ್ಕೆ ಬಂದರೆ ಅದು ದುರ್ಬಲ ಆಮ್ಲ. ಅದೇ 1.2 ಅಥವಾ 2.2 ಅಥವಾ 1 ಬಂದರೆ ಅದು ಪ್ರಬಲವಾದ ಆಮ್ಲವಾಗಿರುತ್ತದೆ. ಹಾಗೆ 7ರಿಂದ 14ಕ್ಕೆ ಹೋದಂತೆ ಇಲ್ಲಿ ಆಮ್ಲದಲ್ಲಿ ಈ ರೀತಿ ಇಳಿಕೆ ಕ್ರಮದಲ್ಲಿ ಬರುತ್ತದೆ, ಆದರೆ ಪ್ರತ್ಯಾಮ್ಲದಲ್ಲಿ ಏರಿಕೆ ಕ್ರಮದಲ್ಲಿ ಹೋಗುತ್ತದೆ. ಹೀಗೆ 8 ಅಥವಾ 9 ಬಂದರೆ ದುರ್ಬಲ ಪ್ರತ್ಯಾಮ್ಲವಾಗಿರುತ್ತದೆ. ಅದೇ 14 ಅಥವಾ 13 ಬಂದರೆ ಪ್ರಬಲವಾದ ಪ್ರತ್ಯಾಮ್ಲವಾಗಿರುತ್ತದೆ. ಈಗ ಅದೇ ನಾವು ಆಗಲೇ ನೀರು ಮತ್ತು ಹಾಲನ್ನು ಪರೀಕ್ಷಿಸಿದಾಗ ತಟಸ್ಥ ಎಂದು ಹೇಳಿದೆ. ತಟಸ್ಥ ಯಾವುದರಲ್ಲಿ ಬರುತ್ತದೆ ಅಂದರೆ 7.4, 7.5 ಈ ರೀತಿ ಬಂದರೆ ಅದು ತಟಸ್ಥವಾಗಿರುತ್ತದೆ. ತಟಸ್ಥಕ್ಕೆ ಉದಾಹರಣೆ ಎಂದರೆ ಮನುಷ್ಯನ ದೇಹ 7.5 ಇರುತ್ತದೆ. ಹಾಗೆ ಹಾಲು ಮತ್ತು ನೀರು ಇವೆಲ್ಲ ಮತ್ತು ಮನುಷ್ಯನ ರಕ್ತ ಎಲ್ಲವೂ ಸಹ ತಟಸ್ಥವಾಗಿರುತ್ತದೆ. ಇದು ಆಮ್ಲನೂ ಅಲ್ಲ, ಹಾಗೆ ಪ್ರತ್ಯಾಮ್ಲನೂ ಅಲ್ಲ, ಹಾಗೆ ತಟಸ್ಥವಾಗಿರುತ್ತದೆ. ಈಗ ನಾವು ಪರೀಕ್ಷಿಸುವುದರ ಮೂಲಕ ತಿಳಿದುಕೊಳ್ಳೋಣ. ನಾವು ಮೊದಲಿಗೆ ನಿಂಬೆ ರಸವನ್ನು ತೆಗೆದುಕೊಳ್ಳೋಣ. ನೋಡಿರಬಹುದು, ಇದು ಕಡು ಕೆಂಪಾಗಿದೆ. ನಾವು ಇದನ್ನು ಲಿಟ್ಮಸ್ ಪೇಪರನ್ನು ತೆಗೆದು pH ಮೌಲ್ಯದ ಲಿಟ್ಮಸ್ ಪೇಪರ್ ಮೇಲಿನ ಭಾಗದಲ್ಲಿ pH ಮೌಲ್ಯ ಸ್ಕೇಲ್ ಇರುತ್ತದೆ. ಅದನ್ನು ನಾವು pH ಮೌಲ್ಯವನ್ನು ಪರೀಕ್ಷಿಸಿದಾಗ ಆ ಪೇಪರನ್ನು ಎತ್ತಿದಾಗ ಈ ಬಣ್ಣ ಯಾವುದರಲ್ಲಿದೆ ಅಂತ ಗೊತ್ತಾಗುತ್ತದೆ. ಇದು 1.2 ಅಥವಾ 3ರಲ್ಲಿರುತ್ತದೆ. ನಿಂಬೆಹಣ್ಣಿನ ರಸ ಇಲ್ಲಿರುತ್ತೆ. ಅಂದರೆ ನಿಂಬೆಹಣ್ಣಿನ ರಸ ಒಂದು ಪ್ರಬಲ ಆಮ್ಲವಾಗಿದೆ. ಈಗ ನಾವು ಸೋಪಿನ ನೀರನ್ನು pH ಮೌಲ್ಯದ ಪೇಪರ್ನಿಂದ ಪರೀಕ್ಷಿಸೋಣ. ಇದು ಪೂರ್ತಿ ಕಡು ಕಪ್ಪು ನೀಲಿಯಾಗಿ ಬಂದಿದೆ. ಹಾಗಾದರೆ ಇದು
13.5 ಅಥವಾ 13ರಿಂದ 14ರವರೆಗೆ ಇರುತ್ತದೆ. ಸೋಪಿನ ನೀರು ಒಂದು ಇದು ಪ್ರಬಲ ಪ್ರತ್ಯಂಗವಾಗಿದೆ. ಹೀಗೆ ಹಾಗಾದರೆ ನಾವು ಒಂದು ಆಮ್ಲವನ್ನು ಪರೀಕ್ಷಿಸಿದ್ದೇವೆ, ಒಂದು ಪ್ರತ್ಯಾಮ್ಲವನ್ನು ಪರೀಕ್ಷಿಸಿದ್ದೇವೆ. ಈಗ ಒಂದು ತಟಸ್ಥನು ಒಂದು ಪರೀಕ್ಷಿಸೋಣ. ಈಗ ನಾನು ಪರೀಕ್ಷಿಸುವುದಕ್ಕೆ ನೀರನ್ನು ತೆಗೆದುಕೊಂಡಿದ್ದೇನೆ. ನೀರಿಗೆ pH ಮೌಲ್ಯ ಸ್ಕೇಲ್ ಪೇಪರನ್ನು ಎದ್ದಿದಾಗ ಇದರಲ್ಲಿ ಯಾವುದೇ ಬದಲಾವಣೆಯನ್ನು ಕಾಣುತ್ತಿಲ್ಲ. ಹಾಗಾದರೆ ನೀರು ಒಂದು ತಟಸ್ಥ. ನೀರು ಒಂದು ತಟಸ್ಥವಾಗಿದೆ. ಹಾಗೆ ನಾವು ವಿನೆಗರನ್ನು ಸಹ ಪರೀಕ್ಷಿಸೋಣ. ಇದು ಸಹ ಕಡು ಕೆಂಪಾಗಿದೆ. ಆದ್ದರಿಂದ ಇದು ಸಹ ಪ್ರಬಲವಾದ ಆಮ್ಲಕ್ಕೆ ಸೇರಿದೆ. ಇದು pH ಮೌಲ್ಯದ ಅಳತೆ ಸ್ಕೇಲ್. ಈಗ ನಾವು ಆಮ್ಲವನ್ನು ಪರೀಕ್ಷಿಸಿದ್ದೇವೆ, ಪ್ರತ್ಯಾಮ್ಲವನ್ನು ಪರೀಕ್ಷಿಸಿದ್ದೇವೆ, ನೀರನ್ನು ಒಂದು ತಟಸ್ಥವನ್ನು ಒಂದು ಪರೀಕ್ಷಿಸಿದ್ದೇವೆ. ಮಳೆ ನೀರನ್ನು ಸಹ ಪರೀಕ್ಷಿಸಿದಾಗ ನಮಗೆ 5.6ಕ್ಕಿಂತ ಕಡಿಮೆ ಬಂದರೆ ಅದು ಆಮ್ಲ ಮಳೆ ಆಗಿರುತ್ತದೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ನಾವು ಇಲ್ಲಿವರೆಗೆ ಕಲಿತಂತಹ ಒಂದು ಚಟುವಟಿಕೆಯಲ್ಲಿ ನಾವು ಈಗ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ. ಮೊದಲನೆಯ ಪ್ರಶ್ನೆ, ಆಮ್ಲ ಮಳೆ ಎಂದರೇನು? ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಆಮ್ಲ ಮಳೆ. ನಂತರದ ಪ್ರಶ್ನೆ, ನಮ್ಮ ಶಾಲಾ ಪ್ರಯೋಗದಲ್ಲಿ ಉಪಯೋಗಿಸುವ ಆಮ್ಲಗಳನ್ನು ಹೆಸರಿಸಿ. ಯಾರು ಹೇಳ್ತೀರಾ? ಆಕಾಶ್. ಹೈಡ್ರೋಕ್ಲೋರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಇತ್ಯಾದಿಗಳು. ಎಲ್ಲರಿಗೂ ಧನ್ಯವಾದಗಳು.